ಬೆಳ್ಳಿ ಗುಡುಗು ಸುದ್ದಿವಾಹಿನಿ. ನಾನು ಸುರೇಶ್ ಬಡಿಗೇರ. ಎಸ್ಐಆರ್ನಿಂದ ಮತದಾನ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರೈತ ಮುಖಂಡ ಜಿ.ಎಂ. ವೀರಸಂಗಯ್ಯ ವಿಶೇಷ ಮತದಾರರ ಪರಿಷ್ಕರಣೆ. ಅಹಿಂದ ವರ್ಗದ ಕಾಂಗ್ರೆಸ್ ಮತದಾರರನ್ನು ಒಕ್ಕಲೆಬ್ಬಿಸಲು ನಡೆಸುವ ಸಂಚು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಾಹಿರಾ ಬಾನು ಅವರು ಮಾತನಾಡಿ, ಮತಗಳ್ಳತನ ತಡೆಯಲು ಹೋರಾಟ ಮಾಡಬೇಕಾಗಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅಕ್ಕಿ ತೋಟೇಶ್, ಪಿಂಜಾರ್ ಹೆಗ್ಡಾಳ್ ಗ್ರಾಮದ ರಾಮಣ್ಣ, ಹಗರಿಬೊಮ್ಮನಹಳ್ಳಿಯ ಎದ್ದೇಳು ಕರ್ನಾಟಕದ ನೇತೃತ್ವದ ತಾಲೂಕ್ ಬ್ಲಾಕ್ ಕಾಂಗ್ರೆಸ್, ಕೆಆರ್ಎಸ್ ಹಾಗೂ ವಿವಿಧ ಸಂಘಟನೆಗಳು ಎಸ್ಐಆರ್ ವಿರೋಧಿಸಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ಜನಜಾಗೃತಿ ಜಾಥಾ, ಹಗರಿಬೊಮ್ಮನಹಳ್ಳಿ ಸಂಚಾಲಕ ಸಮಿತಿ ಯು ಮಂಜುನಾಥ್, ಕೆ ರೋಷನ್, ರವಿಕುಮಾರ್ ತಮ್ರಳ್ಳಿ, ಡಿ ಶರಣಪ್ಪ, ಸೈಯದ್ ಇರ್ಫಾನ್, ಏಣಿಗಿ ರಾಜಬಕ್ಷಿ, ಅನಂತ ಪೂಜಾರ್, ಕೆಪಿ ದೇವರಾಜ್ ಹನಸಿ, ಕೆ ಹುಸೇನ್, ಎಚ್ ಗಣೇಶ್, ಶಾಬುದ್ದೀನ್, ಊರ್ಕಡ್ಲೆ ಶಿವಕುಮಾರ್, ವೀರಣ್ಣ ಆನಂದನಹಳ್ಳಿ, ಕೆ ಗಂಗಾಧರ್, ಜಯಸೂರ್ಯ, ಹತ್ತಿ ಪ್ರಶಾಂತ್ ಇನ್ನೂ ಇತರರು ಉಪಸ್ಥಿತರಿದ್ದರು. ವರದಿ ಸಿಡ್ಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ನಮಸ್ಕಾರ, ನನ್ನ ಹೆಸರು ಜಯಸೂರ್ಯ. ನಾನು ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾನು ಇವತ್ತು SIRನ ವಿರೋಧಿ ಜನಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು SIRನ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಜನರಿಗೆ SIR ಅದರದ ಅನಾನುಕೂಲಗಳೇನಿದೆ, ಅದರಿಂದ ಮತದಾರರಿಗೆ ಏನೇನು ಅನಾನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಜನಜಾಗೃತಿಯನ್ನು ಮಾಡ್ತಾ ಇದ್ವಿ. ಈ ಜಾಥಾದಲ್ಲೂ ಕೂಡ SIR ಜನ ವಿರೋಧಿಯಾಗಿ ಏನು ಕೆಲಸಗಳು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇವತ್ತು SIR ಏನು ನಡೀತಾ ಇದೆ, ಇದು 11 ದಾಖಲೆಗಳನ್ನು ಕೇಳಿದೆ. 1987 ಮತ್ತು 87ರ ಮೇಲೆ ಹುಟ್ಟಿದಂಥ, 87ಕ್ಕಿಂತ ಒಳಗಡೆ ಹುಟ್ಟಿದಂಥ ಜನರ ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ಮತ್ತು 2004ರ ಒಳಗಡೆ ಹುಟ್ಟಿದಂಥ ಅಥವಾ 2004ರ ಮೇಲೆ ಹುಟ್ಟಿದಂಥ ಜನರಿಗೆ ದಾಖಲೆಗಳನ್ನು ಕೇಳ್ತಾ ಇದೆ. ಈ ದಾಖಲೆಗಳನ್ನು ಕೇಳೋದ್ರಲ್ಲಿ 3 ಕೆಟಗರಿಯನ್ನು ಮಾಡ್ಕೊಂಡಿದೆ. 1987ಕ್ಕಿಂತ ಮುಂಚೆ ಹುಟ್ಟಿದವರು 1 ದಾಖಲೆಯನ್ನು ತೋರಿಸಬೇಕು. 1987ರಿಂದ 2004ರ ಮಧ್ಯದಲ್ಲಿ ಹುಟ್ಟಿದಂಥವರು 2 ದಾಖಲೆಯನ್ನು ತೋರಿಸಬೇಕು. ಮತ್ತು 2004ರ ಮೇಲೆ ಹುಟ್ಟಿದಂಥವರು 3 ದಾಖಲೆಗಳನ್ನು ತೋರಿಸಬೇಕು. ಅದರಲ್ಲಿ ಪ್ರಮುಖವಾಗಿ 2002ರ ಮತದಾನದ ಪಟ್ಟಿಯಲ್ಲಿ ಮತ್ತು 2025ರ ಮತದಾನದ ಪಟ್ಟಿಯಲ್ಲಿ ಅವರಿಬ್ಬರು ಯಾರು ಮತದಾನವನ್ನು ಮಾಡ್ತಾ ಇದ್ದಾರೆ ಅವ್ರದ್ದು ಅಥವಾ ಅವ್ರ ಸಂಬಂಧಿಕರದ್ದು, ಅವ್ರ ತಂದೆ ತಾಯಿದು ಕಂಪಲ್ಸರಿ ಆಗಿರಬೇಕು. ಏನು 2004ರ ಮೇಲೆ ಹುಟ್ಟಿದಂಥ ಜನರಿದ್ದಾರೆ ಅವ್ರದ್ದು ಕಂಪಲ್ಸರಿಯಾಗಿ ತಂದೆ ತಾಯಿದು ಎರಡೂ ಕೂಡ ಮತದಾರರ ಪಟ್ಟಿಯಲ್ಲಿ ಇರಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಇವತ್ತು ಸರ್ಕಾರಗಳೇ ದಾಖಲೆಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲವಾಗಿದೆ. ಬೆಂಕಿ ಹಾಕಿ ಸುಟ್ಟೋಗಿದ್ದಾರೆ, ಅವು ಇವು ಅಂತ ಅಲ್ಲಿ ಅನೇಕ ದಾಖಲೆಗಳನ್ನು ಕೊಡಲಾರ್ದಂಗೆ ನುಣಿಸ್ಕೊಳ್ತಾ ಇದ್ದಾರೆ. ಆದರೆ ಮತದಾರರ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಇವತ್ತು ಅದನ್ನು ಕೊಡೋಕ್ಕಾಗದ ಎಷ್ಟೋ ಜನರನ್ನು, ಲಕ್ಷ ಜನರನ್ನು ಇವತ್ತು ಹೊರಗಡೆ ಅಂದರೆ ಮತದಾರ ಹಕ್ಕನ್ನು ಕಸ್ಕೊಂಡು ಅವರನ್ನು ಹೊರಗಡೆ ಹಾಕುವಂಥ ಅಧಿಕಾರದಿಂದ ಹೊರಗೆ ಹಾಕುವಂಥ ಒಂದು ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಇದು SIR ಅಂತಂದ್ಬಿಟ್ಟು ಒಂದು ತನಿಖಾ ತಂಡವನ್ನು ಮಾಡಿಬಿಟ್ಟು ಅದರಿಂದ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅದು ಪ್ರತಿ ವರ್ಷವೂ ಕೂಡ ನಡೀತಾ ಇತ್ತು, IR ಆಗಿ ನಡೀತಾ ಇತ್ತು. ಆದರೆ SIR ಅಂತಂದ್ಬಿಟ್ಟು ಇವಾಗ ಹೊಸದಾಗಿ ಮಾಡಿರೋದು ಕಾರಣ ಏನಪ್ಪ ಅಂದರೆ, ನುಸುಳುಕೋರರು ಬಂದಿದ್ದಾರೆ. ಇಲ್ಲಿ ಬೇರೆಯವರು ಕೂಡ ನುಸುಳುಕೋರರು ಬಂದುಬಿಟ್ಟು ನಮ್ಮ ದೇಶದಲ್ಲಿರುವಂಥ ಎಲ್ಲ ಸಂಪತ್ತನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಈಗ ಇಷ್ಟು ಲಕ್ಷ ಮತದಾರರನ್ನು ಪರಿಷ್ಕರಣೆ ಮಾಡಿದಾರಲ್ಲ, ಅದರಲ್ಲಿ ವಿದೇಶಿಗರು ಅಂತ ಸಿಕ್ಕಿದ್ದು 5ರಿಂದ 6 ಜನಗಳು ಮಾತ್ರ. ಆದರೆ ಉಳಿದ ಲಕ್ಷಾಂತರ ಜನರಿಗೆ ದಾಖಲೆಗಳಿಲ್ದಂಗೆ ಇವತ್ತು ಮತದಾರರ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇದನ್ನು ನಾವು ಕರ್ನಾಟಕದಲ್ಲಿ ಜಾರಿ ಮಾಡಬಾರ್ದು, ಇದನ್ನು SIRನ ತಿರಸ್ಕರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಮತ್ತು ಒಂದು ಓಟನ್ನು ಕೂಡ ಕಳಿಲಾರ್ದಂಗೆ ಪ್ರತಿಯೊಬ್ಬರು ಓಟನ್ನು ಉಳಿಸಬೇಕು. ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಪ್ರಸ್ತುತ ಇರುವಂಥ ರಾಜ್ಯ ಮುಖ್ಯಮಂತ್ರಿಗಳು ಮತ್ತು ಇವತ್ತು ಇರುವಂಥ ಅಧಿಕಾರ ಏನಿದೆ ಅವರೆಲ್ಲರೂ ಕೂಡ ಜೊತೆ ಸೇರಿ ಜನಾಂದೋಲನದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಮತದಾನವನ್ನು ಉಳಿಸ್ಕೋಬೇಕು, ತಮ್ಮ ಕುಟುಂಬದ ಮತದಾನ ಹಕ್ಕನ್ನು ಉಳಿಸ್ಕೋಬೇಕು. ಮತ್ತು ಊರಿನ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಓಟನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟು ಅವರು ಸ್ವಪ್ರೇರಿತವಾಗಿ ಕೆಲಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈ ಒಂದು ಜಾಥಾದಲ್ಲಿ ಬೆಂಬಲಿಸ್ತಾ ಇದ್ದೀವಿ. ಮತ್ತು ಈ ಒಂದು ಹೋರಾಟದ ಮತ್ತು ಈ ಒಂದು ಜಾಥಾದ ಈ ವಿಷಯ ಏನಿದೆ, ಇದು ಎಲ್ಲ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅಂತ, ತಲುಪಬೇಕು ಅಂತ ಅಂದ್ಬಿಟ್ಟು ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಜಯಸೂರ್ಯ, ಹಗರಿಬೊಮ್ಮನಹಳ್ಳಿ ಅಂತ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನನ್ನ ಪರಿಚಯ, ನನ್ನ ಹೆಸರು ಊರ್ಕಡ್ಲೆ ಶಿವಕುಮಾರ್ ಅಂತೇಳಿ. ನಾನು ಒಬ್ಬ ರೈತ, ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚಿಗೊಂಡನಹಳ್ಳಿ ನಾನು ಮಗನಾಗಿ. ಮತ್ತು ಇಲ್ಲಿ SIR ಪ್ರತಿಭಟನಾ ನಿಮಿತ್ತವಾಗಿ ನಾವೆಲ್ಲ ಇಲ್ಲಿ ಸಂಘಟನೆ ಮಾಡಿ, ರೈತ ಸಂಘ, ಕಾಂಗ್ರೆಸ್ ಪಕ್ಷ, ARS ಪಕ್ಷ,
ರೈತಪರ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಹೋರಾಟ ಮಾಡಿದ್ವಿ. ಅದರಲ್ಲಿ ಏನಂತಂದ್ರೆ SIR ನೆಪದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಧರ್ಮದ ಅಥವಾ ಜಾತಿಯ ಜನಾಂಗವನ್ನ ದೂರ ಇಡತಕ್ಕಂಥ ಒಂದು ವಂಚನೆಯ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾರೆ ನಮ್ಮ ಗಮನಿಸಬೇಕು. ಈ ಅನ್ಯಾಯವನ್ನ ನಾವು ತಡೆಗಟ್ಟಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು. ಯಾವುದೇ ಮತದಾರನಿಗೆ ತನ್ನ ಮತ ಹಕ್ಕನ್ನ ಕಳ್ಕೊಳ್ಳತಕ್ಕಂಥ ಒಂದು ಸುರಕ್ಷಾ ನಿರ್ವಹಣೆಯಲ್ಲಿ ಒಂದು ಸಮಿತಿಯನ್ನು ನಾವು ಸಂಘಟನೆ ಮಾಡ್ತೀವಿ. ಆ ಪ್ರಕಾರ ಇವತ್ತು ನಾವು ನಮ್ಮ ಈ ದೇವಸ್ಥಾನ ಹಳೆಯ ಆಂಜನೇಯ ದೇವಸ್ಥಾನದ ಹೊರಗೆ ನಾವು ಒಂದು ಬೀದಿ ಮೆರವಣಿಗೆ ಕರೆದಿದ್ದೀವಿ. ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾವು ಇದರಿಂದ SIR ಪ್ರಕ್ರಿಯೆಯಿಂದ ಆಗ್ತಕ್ಕಂಥ ಸಮಸ್ಯೆ ಏನು, ಅನ್ಯಾಯ ಏನು, ನಷ್ಟ ಏನು ಅನ್ನೋದನ್ನ ರಾಜ್ಯ ಮಟ್ಟದ ಏನು ನಮ್ಮ ಬೀದರ್ ಜಿಲ್ಲೆಯಿಂದ ಯಾತಾವ ಸೇರಿರ್ತಕ್ಕಂಥ ಸಭೆಯ ಎಲ್ಲ ಜನರು ಮನವರಿಕೆ ಮಾಡ್ತಿದ್ದಾರೆ. ಅದು ಎಲ್ಲರಿಗೂ ಇವತ್ತು ನಮಗೆ ಮನವರಿಕೆ ಆಗಿದೆ. ಈ ಪ್ರಕ್ರಿಯೆಯನ್ನ ನಾವು ನಿಲ್ಲಿಸಲ್ಲ. ಈ ಅನ್ಯಾಯವನ್ನು ನಾವು ತಡೆಯಲಿಕ್ಕೆ ನಮ್ಮ ಶತಕತಾಯಿಯ ಪ್ರಯತ್ನ ಪಟ್ಟು ನಾವು ಪ್ರಯತ್ನ ಮಾಡ್ತೀವಿ. ಸಿಡಿಲು ಗುಡುಗು ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಅಗರಿಬೊಮ್ಮನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯ ಪಿಂಜಾರೆಕಲ್ ಗ್ರಾಮದ ನಮ್ಮ ಯುವಕ ಸುರೇಶ್ ಬಡಗೇರ್ ಅವರ ನೇತೃತ್ವದಲ್ಲಿ ಅತ್ಯಂತ ಸಾರ್ಥಕವಾದ ಜನಪರವಾದ ಜನರ ಧ್ವನಿಯಾಗಿ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಅತ್ಯಂತ ಸಂತೋಷದಾಯಕ ವಿಚಾರ. ಅದರ ಜೊತೆಗೆ ಸದಾ ನಾನು ಹುಟ್ಟಿ ಬೆಳೆದಿರೋ ಗ್ರಾಮ ಪಿಂಜಾರೆಗ್ಗಾಳ್, ಆ ಗ್ರಾಮದಿಂದ ಹುಟ್ಟಿರ್ತಕ್ಕಂಥ ಈ ಪ್ರತಿಭೆ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಆಶಯವನ್ನು ಒಳಗೊಂಡಿರ್ತಕ್ಕಂಥ ಈ ಪತ್ರಿಕೆ ಯಶಸ್ವಿಯಾಗಲಿಕ್ಕೆ ಇಡೀ ಕರ್ನಾಟಕದ ಜನತೆ ಇವರಿಗೆ ಆಶೀರ್ವಾದ ಮಾಡಿ ಇದನ್ನು ಬೆಳೆಸಬೇಕಂತ ನಾನು ವಿನಂತಿ ಮಾಡ್ತಾ ಈ ಸಂದರ್ಭದಲ್ಲಿ ಸಿಡಿಲು ಗುಡುಗಿಯ ಸಂಪಾದಕರಾದ ಸುರೇಶ್ ಬಡಗೇರಿ ಅವರಿಗೆ ವಿಶೇಷವಾಗಿ ನಾನು ಶುಭಾಶಯ ಕೊಡ್ತೇನೆ. ಏನು ನಾವು ಇವತ್ತಿನ ದಿನ SIR ಮತದಾರ ಪಟ್ಟಿ ತೀವ್ರ ಪರಿಷ್ಕರಣೆ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಹೋರಾಟ ಮಾಡೋಣ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿದೀವಿ. ಅದರ ಭಾಗವಾಗಿ ಇವತ್ತಿನ ದಿನ ಅಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಗರದ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ನಾವು ವಿಷಯನ ತಿಳಿಸಿ 15-16 ಆಟೋದ ಮೂಲಕ ನಾವು ಜನರ ಜಾಗೃತಿಯನ್ನ ಮಾಡ್ಬೇಕಂತ ಹೇಳಿ ತಯಾರಿ ಮಾಡುತ್ತಿದ್ದೇವೆ. ಜೊತೆಗೆ 17ನೇ ತಾರೀಕು 10 ಗಂಟೆಗೆ ವಿಶ್ವೇಶ್ವರ ದೇವಸ್ಥಾನದಿಂದ ಮತ್ತು ಬಸವೇಶ್ವರ ಬಜಾರ್ದ ಹಾದು ಹೋಗುವಂತ ನಮ್ದೇನೋ ಅಗರಿ ಆಂಜನೇಯ ದೇವಸ್ಥಾನ ಹತ್ರ ಬಹಿರಂಗ ಸಭೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡತಕ್ಕಂಥದ್ದು. ಈ ಪತ್ರಿಕೆ ಹೇಳಿಕೆ ಕೂಡ ಕೊಟ್ಟಿದ್ದೀವಿ. ಹೆಚ್ಚಿನ ಮಟ್ಟದಲ್ಲಿ ಈ SIR ಸಂಬಂಧ ಬರ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ ಈ ಮುಖಾಂತರ. ಅದೇ ರೀತಿ ಜನಜಾಗೃತಿ ಜಾಥಾ ಅಂತ ಹೇಳಿ ಇವತ್ತಿನ ದಿನ ಅಗರಿಬೊಮ್ಮನಹಳ್ಳಿ ತಾಲೂಕು ಕೇಂದ್ರ ಬಿಂದುವನ್ನು ಇಟ್ಕೊಂಡು ಪ್ರಗತಿಪರ ಸಂಘಟನೆಗಳ ಜೊತೆ ಗೂಡಿ ಎಲ್ಲರೂ ಇವತ್ತಿನ ದಿವಸ ನಾವು ತಯಾರಿ ಮಾಡ್ತಕ್ಕಂಥದ್ದು. ಇದರ ಭಾಗವಾಗಿ ಕರ್ನಾಟಕ ರಾಜ್ಯ ರಸ್ತೆ ಬೀದಿ ಬದಿಯ ಸಂಘಟನೆಗಳಾಗಿರ್ಬೋದು, ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ, ಜೊತೆಗೆ ಟಿಪ್ಪು ಸುಲ್ತಾನ ಸಂಘಟನೆ, ಇದರ ಭಾಗವಾಗಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ ಜೊತೆಗೆ ರೋಷನ್ ಭಾಯಿ ಇದ್ದಾರೆ, ಮತ್ತೆ ಮಂಜುನಾಥ್ ಹೂಗಾರ್ ಇದ್ದಾರೆ, ಇರ್ಫಾನ್ ಭಾಯಿ ಇದ್ದಾರೆ, ಜೊತೆಗೆ ನಮ್ಮ DM ರಾಜಪಕ್ಷೆ ಅವರಿದ್ದಾರೆ. ಇದರ ಭಾಗವಾಗಿ ನಮ್ಮ ಪೂಜಾರಿ ಅನಂತ್ ಅವರಿದ್ದಾರೆ, ಮತ್ತೆ ಇನ್ನೊಬ್ರು ನಮ್ಮ ಶರಣಪ್ಪ ಕಡ್ಲಬಾಳು ರೈತ ಮುಖಂಡರು ಇದರ ಜೊತೆಗಿದ್ದಾರೆ. ಮತ್ತೆ ನಾವು ರವಿಕುಮಾರ್ ತಂಬರಳ್ಳಿ ವಿಜಯನಗರ ಜಿಲ್ಲಾ ಯುವ ಘಟಕ ಜಿಲ್ಲಾಧ್ಯಕ್ಷರು ಇದ್ದೇವೆ.